ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡಗೆ ಮನೆಗೆ ಸ್ವಾಗತ. ಇವತ್ತು ನಮ್ಮಮ್ಮ ಮಾಡಿ ತೋರಿಸುವ ಅಡಗೆ ಅವಲಕ್ಕಿ ಚೂಡ. ಅವಲಕ್ಕಿ ಚೂಡ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1/4 kg ಪೇಪರ್ ಅವಲಕ್ಕಿ ಅಂದರೆ ನೈಲಾನ್ ಅವಲಕ್ಕಿ, 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಚಿಟಿಕೆ ಅರಿಶಿನ ಪುಡಿ, 1 ಕಪ್ ಕಡಲೆ ಬೀಜ ಅಂದರೆ ಶೇಂಗಾ ಕಾಳು, 1 ಕಪ್ ಹುರಿಗಡಲೆ ಅಂದರೆ ಪುಟಾಣಿ, ಸ್ವಲ್ಪ ಕರಿಬೇವು, 2ರಿಂದ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊಬ್ಬರಿ ಚೂರು, ಇದು ಆಪ್ಷನಲ್, ಬೇಕಾದರೆ ಹಾಕಿಕೊಳ್ಳಬಹುದು, ಸ್ವಲ್ಪ ಉಪ್ಪು, 4ರಿಂದ 5 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ. ಅವಲಕ್ಕಿ ಚೂಡ ಮಾಡುವ ವಿಧಾನ: ಮೊದಲನೇದಾಗಿ ಒಂದು ಪ್ಯಾನ್ನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಶೇಂಗಾದ ಕಾಳನ್ನು ಹಾಕಿ ಫ್ರೈ ಮಾಡಿ, 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ, ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ, ಪುಟಾಣಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 4ರಿಂದ 5 ಜಜ್ಜಿರುವ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ, ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಈಗ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಈ ರೀತಿ ಕಲಿಸಿಕೊಳ್ಳಿ. ಈಗ ಕಲಿಸಿರುವ ಒಗ್ಗರಣೆಯಲ್ಲಿ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಚೂಡ ಸವಿಯಲು ರೆಡಿ. ಇದನ್ನು ನೀವು ಮಾಡಿಟ್ಟರೆ ಸಾಯಂಕಾಲ ಟೀ ಜೊತೆಗೆ ತಿನ್ನಲು ಒಳ್ಳೆಯದು. 1 ತಿಂಗಳಿಟ್ಟರೂ ಇದು ಕೆಡುವುದಿಲ್ಲ. ಅವಲಕ್ಕಿ ಚೂಡ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.